ಅಂತರ್ಜಾತಿ ವಿವಾಹಕ್ಕೆ ದ್ವೇಷ ಮಾಡಿದಂಥ ಕುಟುಂಬಸ್ಥರು ಮರ್ಯಾದಾ ಹತ್ಯೆಗೆ ಯತ್ನ ಮಾಡಿದಂಥ ಗಂಭೀರ ಆರೋಪ ಕೇಳಿಬಂದಿದೆ. ಯುವತಿಯ ಪೋಷಕರು ಯುವಕನ ಮನೆಗೆ ನುಗ್ಗಿ ದಾಂಧಲಿಯನ್ನ ಮಾಡಿದ್ದಾರೆ. ಇದರಿಂದ ಬೆದರಿರುವಂತಹ ಯುವತಿಯ ಪೋಷಕರು ಹೆದರಿ ಊರು ಬಿಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಾಗಿರುವಂತಹ ಘಟನೆ ಇದು. ಈ ಯುವಕ ಯುವತಿ ಚಿಕ್ಕನಾಯಕನಹಳ್ಳಿಯವರು 1 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಮೊನ್ನೆ ಮದುವೆಯಾಗಿದ್ದಾರೆ. ಈಗ ರಕ್ಷಣೆಯನ್ನ ಕೋರಿ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. ಎಸ್ಪಿ ಮುಂದೆ ಕಣ್ಣೀರಿಟ್ಟಿದ್ದಾರೆ ಯುವಕ ಯತೀಶ್ ಹಾಗೆ ಯುವತಿ. ನನ್ನ ಮಗ ಯತೀಶ್ 24 ವರ್ಷದ ಹುಡುಗ. ಪಕ್ಕದ ಹುಡುಗಿ ಕಾತಕಾಡು ಗ್ರಾಮದ ಈಡಿಗ ಸಮುದಾಯದ ಒಂದು ಹುಡುಗಿಯನ್ನು ಸುಸ್ಮಿತನಾದ 19 ವರ್ಷ ಏನೋ ಲವ್ ಮಾಡಿ ನಮ್ಗೇನೋ ಮ್ಯಾಟ್ರ್ ಗೊತ್ತೇ ಇಲ್ಲ. 31ನೇ ತಾರೀಕು ಸಾಯಂಕಾಲ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ಮುಂಚೆ ಏನು ಗೊತ್ತಿಲ್ಲ. ಯಾವತ್ತು ಆಯ್ತು ಅಂತ ಹಿಂಗೆ ಮಾಡುವಂಥ ಮಕ್ಳಿಗೆ ಯಾರು ಹೇಳ್ಕೊಡಲ್ಲ. ನಮ್ಗೆ ಹೋದ್ಮೇಲೆ 10 ಗಂಟೆ ಗೊತ್ತಾಯ್ತು. ಭಾನುವಾರ ಫೋನ್ ಮಾಡಿದ್ರೆ ಹೋದ 11 ಗಂಟೆ ಫೋನ್ ಮಾಡಿದ್ರೆ ಒಂದು ಸ್ವಿಚ್ ಆಫ್. ಬೆಳಕಾದಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಇನ್ನು ಬೆಳಗ್ಗೆ 11 ಗಂಟೆಗೆ 12 ಗಂಟೆಗೆ ಅವ್ರ ಅಪ್ಪಾಜಿ ಎಲ್ಲ ಗೊತ್ತಾಗಿ ಹಿಂಗೆ ಹೋಗಿ ಹುಡುಗಿ ಕರ್ಕೊಂಡೋಗಿ ಮದುವೆಯಾಗಿ ಬಂದಿದ್ದಾನೆ. ಬರ್ತಿದ್ದಂಗೆ ಇವರು ತಾಯಿ ಹುಡುಗಿರ ಕಡೆಯವರು ಹೋಗ್ಬಿಟ್ಟು ನಮ್ಮ ಮಗಳು ಕಾಣೆ ಆದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವಾಗ ಚಿಕ್ಕನಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯತೀಶನ್ಗೆ ಫೋನ್ ಮಾಡಿ ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವರಪ್ಪ, ಎಲ್ಲಿದೆ ಹುಡುಗಿನ ಜೊತೆ ಆಯ್ತು. ಅದಕ್ಕೆ ಸರ್ ಮದುವೆ ಆಗಿದೆ ಅಂತ ಹೇಳಿದಾನೆ. ಆಯ್ತು, ಕರ್ಕೊಂಡು ಇಮಿಡಿಯೇಟ್ಲಿ ಚಿಕ್ಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬರಪ್ಪ, ನಿನ್ನೊಂದು ರಿಪೋರ್ಟ್ ತಗೊಂಡು ವರದಿ ತಗೊಂಡು. ಏನಿಲ್ಲ, ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಒಬ್ರೊಬ್ರು ತುಂಬ ಲವ್ ಮಾಡ್ತಾ ಇದ್ವು. ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಮನೇಲಿ ಗೊತ್ತಾಗಿ ಮದುವೆ ಕೊಟ್ಟು, ಅವನು ಒಬ್ಬ ಮಾದಿಗೆ SC ಜಾತಿ, ಅವನು ನಾವೇನು ಅವರೇನು ಒಳ್ಳೆ ಕಡೆ ಮದುವೆ ಮಾಡ್ತೀವಿ ಅಂತೇಳಿ ಹುಡುಗಿಗೆ ಮದುವೆ ಕೊಟ್ಟು ಅಲ್ಲೇ ಮಾಡಿದ್ದಾರೆ. ಇವ್ರಿಗೆ ನಾನು ಬಿಟ್ಟಿರೋಕ್ಕಾಗ್ದಲೇ ನಾವು ತುಂಬ ಲವ್ ಮಾಡ್ತಿದ್ವು. ಕರೆ ಮಾಡಿ ಹಿಂಗೆ ರೋಡ್ ಸೈಡ್ ಬಂದಿದ್ದೀನಿ, ಕರ್ಕೊಂಡು ಹೋಗಿ ಬಾ ಅಂತು. ಕರ್ಕೊಂಬಂದೆ. ಫ್ರೆಂಡ್ ರೂಮಲ್ಲಿ ನೈಟ್ ಆಲ್ಟಾದೆ. ಕರ್ಕೊಂಡೋಗಿ ಶಿವಗಂಗೆ ರೋಡಲ್ಲಿ ಒಂದು ದೇವಸ್ಥಾನ ಇತ್ತು, ಅದೇ ಮದುವೆ ಆದೆ. ಅವ್ರು ನೈಟು 10 ಗಂಟೆ ಸ್ಟೇಷನ್ ಹತ್ರ ಹೋದೆ. ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ರು, ನಮ್ಮನೆಯವರೆಲ್ಲ ಬಂದಿದ್ರು. ಅಲ್ಲೋಗಿ ನನಗೆ ಜಾತಿ ಬೇಡ, ನನ್ನ ತಂದೆ ತಾಯಿ ಬೇಡ, ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ, ನಂಗೆ ಆಸ್ತಿನೂ ಬೇಡ, ಅದಕ್ಕೂ ನಾನು ಸೈನ್ ಹಾಕೊಡ್ತೀನಿ, ನಂಗೆ ಇವನೇ ಬೇಕು ಅಂತೇಳಿ ಅಲ್ಲಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮ್ಮನವ್ರಿಗೆ ಹೋಗಿ ಇದು ಒಂದೇ ದಿನ ಇದ್ವು. ನಿನ್ನೆ 12 ಗಂಟೆ 1 ಗಂಟೆಯಿಂದ 4-5 ಕಾರಲ್ಲಿ ಬೈಕ್ಗಳಲ್ಲಿ ಬಂದು ನಮ್ಮ ಆಸ್ತಿ ಪಾಸ್ತಿ ಕ್ಯಾಮರಾ ಪರವಾಗಿಲ್ಲ, ನಿಮ್ಗೆ ಬಿಡಲ್ಲ, ಹುಡುಗಿ ಕರ್ಕೊಂಡೇ ಹೋಗ್ತೀವಿ, ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ, ಅದರಿಂದ ನಮ್ಮ ಗತಿ ಕಾಣಿಸ್ತೀವಿ, ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕರು ಯಾರನ್ನತ್ತು ಸಾಯಿಸ್ತೀವಿ ಅಂತ ಎದುರಿಸಿ ನೆನ್ನೆ ನೈಟ್ ಎಲ್ಲ ಫಾಲೋ ಮಾಡೋರೆ. ನೈಟ್ ಎಲ್ಲ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆದ್ವಿ. 1 ವರ್ಷ ಪ್ರೀತಿ ಮಾಡಿದ್ವಿ. ಮನೇಲಿ ನಾವಿಬ್ರು ಫೋನಲ್ಲಿ ಮಾತಾಡೋದು ನಮ್ಮ ಅಕ್ಕಂಗೆ ಗೊತ್ತಾಯ್ತು. ಮನೇಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು. ಮನೇಲಿ ಹೊಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದಾಗ ಇಬ್ಬರು ಹೋಗಿ ಮದುವೆ ಆಗಿ ಬಂದಿದ್ದೀವಿ. ಅದರ್ ಕ್ಯಾಸ್ಟ್ ಅವ್ರದ್ದು SC ಕ್ಯಾಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ತಾ ಇಲ್ಲ. ನಮ್ಮ ಮನೇಲಿ ಒಪ್ತಿಲ್ದಕ್ಕೆ ನಾವಿಬ್ಬರು ಬೇರೆ ದೂರ ಇದ್ಬಿಡೋಣ ಅಂತ ದೂರ ಇದ್ದೀವಿ. ಹಂಗಾದ್ರೂ ನಮ್ಮ ಮನೇಲಿ ಬಿಡ್ತಾ ಇಲ್ಲ. ಎಲ್ಲೋದ್ರೂ ಹಿಂದೆ ಬರ್ತವ್ರೆ. ನನ್ನನ್ನು ಕರ್ಕೊಂಡು ಹೋಗ್ಬೇಕಂತೆ ಅವ್ರ ಮನೇಲಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಇವ್ರನ್ನ ಏನು ಮಾಡ್ತಾರಂತ ಗೊತ್ತಿಲ್ಲ. ಜೀವ ಬೆದರಿಕೆ ಆಗ್ತಿದ್ದಾರೆ. ಆಗಿದ್ದೀವಿ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ. ಅದೆಲ್ಲ ಕೇಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ ಅಂತ ಹೇಳಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕೆ ಶಾಲಾ ದಾಖಲಾತಿ ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಕೇಳ್ತಿದ್ದಾರೆ. ಅದು 10th ಮಾರ್ಕ್ಸ್ ಕಾರ್ಡು ಸಿಗ್ತಿಲ್ಲ, ಮನೇಲಿದೆ. ಈಗ ಮನೇಲಿ ಹೋಗಿ ನಾನು ತರಕ್ಕಾಗೋದಿಲ್ವಲ್ಲ, ಅವ್ರನ್ನ ಕೇಳ್ತಾ ಇದ್ದೀವಿ. ಮತ್ತೆ ನಾವು ಆಸ್ತಿ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ವಲ್ಲ, ಹಂಗಾಗಿ ನಾವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಅವ್ರು ಹಂಗೆ ಪ್ಲಾನ್ ಮಾಡ್ಕೊತಿದ್ದಾರೆ.